ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡುವುದು ಹೇಗೆ ಮತ್ತು ಅದರ ಉಪಯೋಗಗಳನ್ನು ನೋಡೋಣ. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಬೇಸಿಗೆಯಲ್ಲಿ ತುಂಬ ಇಂಪಾರ್ಟೆಂಟು. 90% ನೀರಿನ ಅಂಶ ಇರುತ್ತೆ ಇದರಲ್ಲಿ. ಆದ ಕಾರಣ ನಮ್ಮ ದೇಹಕ್ಕೆ ನೀರು ಜಾಸ್ತಿ ಬೇಕಾಗಿರುತ್ತೆ ಬೇಸಿಗೆಯಲ್ಲಿ. ನಮಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸು ತುಂಬ ಇಂಪಾರ್ಟೆಂಟ್. ಆಮೇಲೆ ಕೂದಲು ಉದುರೋದು, ತೂಕ ಯಾರ್ಯಾರು ಕಡಿಮೆ ಮಾಡ್ಕೋಬೇಕಾದ್ರೆ ಈ ಜ್ಯೂಸ್ ತುಂಬ ಇಂಪಾರ್ಟೆಂಟ್. ಡೈಲಿ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ರೆ ಒಂದು 300 ml ಅಷ್ಟು ತುಂಬ ಉಪಯೋಗ ಆಗುತ್ತೆ. ಆಮೇಲೆ ಸೀಡ್ಸ್ ಎಲ್ಲ ಬೀಜಗಳು ಒಳಗಡೆ ಇಟ್ಬಿಟ್ಟು ನಾವು ಜ್ಯೂಸ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಆವಾಗಲೂ ನಮಗೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಮತ್ತು ನಮ್ಮ ಹೊಟ್ಟೆಗೂ ಕೂಡ ತಂಪಾಗಿರುತ್ತೆ. ಬೀಜ ತೆಗೆದು ಕೂಡ ಮಾಡ್ಬೋದು, ಮತ್ತು ನೀವು ಒಳಗಡೆನೆ ಹಂಗೆ ಇಟ್ಬಿಟ್ಟು ಮಾಡ್ಬೋದು. ನಾವು ಒಳಗಡೆ ಹಂಗೆ ಇಟ್ಬಿಟ್ಟು ಜ್ಯೂಸು ಮಾಡಿದ್ದೀವಿ. ಜಾಸ್ತಿ ಸಣ್ಣ ಮಾಡ್ಕೋಬೇಕು ಜ್ಯೂಸ್ ಮಾಡುವಾಗ. ಆದ ಕಾರಣ ನಮಗೆ ಇದು ಬೇಸಿಗೆಯಲ್ಲಿ ತುಂಬ ಉಪಯೋಗ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ನೀವು ಇದರಲ್ಲಿ ಇದು ಮಾಡುವಾಗ ಯಾವ ಥರ ಮಾಡಬೇಕು ಎಲ್ಲ ನಿಮಗೆ ಐಡಿಯಾ ಇರಲ್ಲ. ಆದ ಕಾರಣ ಇದೊಂದು ಐಡಿಯಾ, ನಮಗೂ ಐಡಿಯಾ ಇರಲಿಲ್ಲ, ನಾವೆಲ್ಲ ತಿಳ್ಕೊಂಬಿಟ್ಟು ಮಾಡಿರೋದು. ನೀವು ಕಲ್ಲಂಗಡಿ ಜ್ಯೂಸ್ ಯಾವ ಥರ ಮಾಡಿದ್ರೆ ನೀರು ಹಾಕ್ಬಿಡಿ, ಅದಕ್ಕೆ ಸ್ವಲ್ಪ ಬೇಕಾದ್ರೆ ಐಸ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಕಲ್ಲಂಗಡಿ ಎಣ್ಣೆ ಮುಂಚೆನೇ ಫ್ರಿಜ್ಜಲ್ಲಿ ಇಟ್ಕೋಬೇಕು, ಆವಾಗ ಕೋಲ್ಡ್ ಆಗಿರುತ್ತೆ. ಕೋಲ್ಡ್ ಆದಾಗ ನಾವು ಹಂಗೆ ಮಾಡ್ಕೋಬೋದು. ಆಮೇಲೆ ನೀರು ಒಂದು ಡ್ರಾಪ್ ಕೂಡ ಹಾಕ್ಬಾರ್ದು. ಸಕ್ಕರೆ ಹಾಕ್ಬೇಕಾ ಉಪ್ಪು ಹಾಕ್ಬೇಕಂದ್ರೆ ಸಕ್ಕರೆನೂ ಹಾಕ್ಬೋದು, ಉಪ್ಪು ಕೂಡ ಹಾಕ್ಬೋದು. ನೀವು ಯಾವುದಾದ್ರೂ ಚಾಯ್ಸ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಈ ಕಲ್ಲಂಗಡಿ ಜ್ಯೂಸಿಗೆ. ಕಲ್ಲಂಗಡಿ ಜ್ಯೂಸ್ ಮಾಡುವಾಗ ಒಂದು ಸಣ್ಣ ಐಸ್ ಕ್ಯೂಬ್ ಥರ ಕಟ್ ಮಾಡ್ಕೋಬೇಕು, ಚಿಕ್ಕ ಹೋಲ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಮಾಡೋದು. ಈ ಥರ ಒಂದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೆ ನೋಡಿ. ನಾವು ಒಂದರಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಚಿಕ್ಕ ಪೀಸ್ ಮಾಡ್ಕೊಳ್ಳೋದು. ಇದಕ್ಕೆ ಚಿಕ್ಕ ಪೀಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡೋದು. ನೀವು ಸಕ್ಕರೆ ಹಾಕ್ಕೋಬೇಕು, ಸ್ವಲ್ಪ ಜೇನುತುಪ್ಪ ಹಾಕೊಳ್ಳಿ, ಸ್ವಲ್ಪ ಪುದೀನ ಬೇಕಾದ್ರೆ ಹಾಕ್ಕೊಳ್ಳಿ. ಇಲ್ಲ ಉಪ್ಪಿಂದ ಮಾಡ್ತಾರೆ, ಉಪ್ಪಿಂದ ಸಕ್ಕರೆ ಬೇಡ, ಸಕ್ಕರೆ ಸ್ಕಿಪ್ ಮಾಡೋದು. ಈ ಥರ ಚಿಕ್ಕ ಕ್ಯೂಬ್ ಥರ ಚಿಕ್ಕದಾಗಿ ನಾವು ಕಲ್ಲಂಗಡಿಯನ್ನು ಕಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಒಂದು 2 ಟೀಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀವಿ. ಜೇನುತುಪ್ಪ ಬೇಕಾದ್ರೆ ಜೇನುತುಪ್ಪ ಹಾಕೋಬೋದು, ಸಕ್ಕರೆ ಬೇಡ, ಸ್ಕಿಪ್ ಮಾಡ್ಬೋದು ಸಕ್ಕರೆನ. ಯಾವುದಾದ್ರೂ ಒಂದು ಹಾಕ್ಕೊಂಡ್ಬಿಟ್ಟು ಉಪಯೋಗ ಮಾಡ್ಕೊಳ್ಳಿ. ಈ ಥರ ಮಿಕ್ಸರ್ ಹಾಕ್ಕೊಂಡ್ಬಿಟ್ಟು ಸಣ್ಣ ರುಬ್ಕೊಳ್ಳೋದು. ನೀವು ಬೀಜ ಬೇಕಾದ್ರೆ ತಗೊಂಡೇ ಮಾಡ್ತಾರೆ, ಆ ಥರನೂ ಮಾಡ್ಬೋದು. ಇಲ್ಲ ಹಂಗೆ ಇಡ್ತೀನಿ ಸಣ್ಣ ರುಬ್ಕೋತೀನಿ, ಸಣ್ಣ ರುಬ್ಕೋಬೋದು. ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಬರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ನಮ್ಮದು ಜ್ಯೂಸ್ ರೆಡಿ ಆಯಿತು. ನಾವೊಂದು ಮಿಕ್ಸರ್ ಜಾರಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀವಿ ಅಷ್ಟೇ, ಜಾಸ್ತಿ ಏನು ಬೇಡ. 3 ಜ್ಯೂಸಿಗೆ 2 ಟೇಬಲ್ ಸ್ಪೂನ್ ಸಕ್ಕರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಈ ಥರ ಮನೆ ಟ್ರೈ ಮಾಡಿ. ಬೇಸಿಗೆಯಲ್ಲಿ ತುಂಬ ನೀರಿಂದ ಆಗುತ್ತೆ. ಈ ಜ್ಯೂಸ್ ಕುಡಿಯೋದ್ರಿಂದ ನೀರು ಕಡಿಮೆ ಕುಡಿಬೋದು. ಆವಾಗ ನಿಮಗೆ ನೀರು ಜಾಸ್ತಿ ಕುಡ್ದಂಗೆ ಅನಿಸಲ್ಲ, ಹೊಟ್ಟೆಯೂ ಕೂಡ ತುಂಬುತ್ತೆ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.